ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಮಹತ್ವದ ನಿರ್ಧಾರ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಕಮಿಟಿ ವರದಿ ಅಂಗೀಕರಿಸಿದಂತಹ ಕ್ಯಾಬಿನೆಟ್. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಮಹತ್ವದ ನಿರ್ಧಾರ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಕಮಿಟಿ ವರದಿ ಅಂಗೀಕರಿಸಿದಂತಹ ಕ್ಯಾಬಿನೆಟ್. 3 ಖಾಸಗಿ ಸಂಸ್ಥೆಗಳ ವಿರುದ್ಧ ತನಿಖೆ ನಡೆಸಲು ಸಂಪುಟದ ಒಪ್ಪಿಗೆ. ಆರ್ಸಿಬಿ, ಡಿಎನ್ಎ, ಕೆಸಿಎ ವಿರುದ್ಧ ಕಾನೂನು ರೀತಿ ಕ್ರಮಕ್ಕೆ ಒಪ್ಪಿಗೆ. ಪೊಲೀಸ್ ವೈಫಲ್ಯದ ಬಗ್ಗೆಯೂ ಕೂಡ ಆಂತರಿಕ ತನಿಖೆಗೆ ಸಂಪುಟ ನಿರ್ಧಾರ. ಪೊಲೀಸ್ ಅಧಿಕಾರಿಗಳ ಅಮಾನತು ವಾಪಸ್ ವಿಚಾರ ಸಿಎಂ ವಿವೇಚನೆಗೆ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಗೃಹ ಸಚಿವರಿಗೆ ನೀಡಿರುವಂತಹ ಕ್ಯಾಬಿನೆಟ್. ಎಸ್ ವೀಕ್ಷಕರೇ, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ತಾ ಇರುವಂತಹ ನ್ಯೂಸ್. 3 ಖಾಸಗಿ ಸಂಸ್ಥೆಗಳ ವಿರುದ್ಧ ತನಿಖೆಯನ್ನ ನಡೆಸಲಿಕ್ಕೆ ಸಂಪುಟ ಒಪ್ಪಿಗೆಯನ್ನ ನೀಡಿರುವಂತದ್ದು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಕಮಿಟಿ ವರದಿ ಅಂಗೀಕರಿಸಿರುವಂತಹ ಕ್ಯಾಬಿನೆಟ್ 3 ಖಾಸಗಿ ಸಂಸ್ಥೆಗಳ ವಿರುದ್ಧ ತನಿಖೆಯನ್ನ ನಡೆಸಲಿಕ್ಕೆ ಸಂಪುಟದ ಒಪ್ಪಿಗೆ ನೀಡಿದ್ದಾರೆ. ಆರ್ಸಿಬಿ ಹಾಗೂ ಡಿಎನ್ಎ, ಕೆಎಸಿಎ ಇದರ ವಿರುದ್ಧ ಕಾನೂನು ರೀತಿಯ ಕ್ರಮಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದ್ದು, ಪೊಲೀಸ್ ವೈಫಲ್ಯದ ಬಗ್ಗೆಯೂ ಕೂಡ ಆಂತರಿಕ ತನಿಖೆಗೆ ಸಂಪುಟ ನಿರ್ಧಾರವನ್ನು ಕೈಗೊಂಡಿದೆ. ಪೊಲೀಸ್ ಅಧಿಕಾರಿಗಳ ಅಮಾನತು ವಾಪಸ್ ವಿಚಾರವಾಗಿ ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಲಾಗಿತ್ತು. ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಗೃಹ ಸಚಿವರಿಗೆ ನೀಡಿರುವಂತಹ ಈ ಒಂದು ಕ್ಯಾಬಿನೆಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.